ಇನ್ನು ಕ್ಷಮಾಪಣೆಯ ಒಂದು ವಿಡಿಯೋ ಮಾಡಿಸ್ಕೊಂಡು ಅದರ ಹೆಸರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಏನಾದರೂ ಟಾರ್ಚರ್ ಕೊಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕ್ಷಮೆ ಕೇಳಿಸಿ ವಿಡಿಯೋ ಹರಿಬಿಟ್ರ ಮಂಗಳೂರು ಪೊಲೀಸರು ಅನ್ನೋ ಆರೋಪ ಈಗ ಎದುರಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತ ಸಜಿತ್ ಶೆಟ್ಟಿ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಅಶರಫ್ ಹತ್ಯೆಗೆ ಸಂಬಂಧಪಟ್ಟಂತೆ ಹಲವಾರು ಪೋಸ್ಟ್ಗಳನ್ನು ಸಜಿತ್ ಶೆಟ್ಟಿ ಅವರು ಹಾಕಿದ್ರು. ಫೇಸ್ಬುಕ್ ಪೋಸ್ಟ್ ಹಿನ್ನೆಲೆಯಲ್ಲಿ ಮಂಗಳೂರಿನ ಸೆಂಟ್ ಠಾಣೆಗೆ ಅವರನ್ನು ಕರೆಸಲಾಗಿತ್ತು. ಅವರೇನು ಪೋಸ್ಟ್ಗಳನ್ನು ಬರೆದು ಹಾಕಿದ್ರು ಸಾಮಾಜಿಕ ಜಾಲತಾಣದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಸೆನ್ ಠಾಣೆಯಲ್ಲಿ ವಿಚಾರಣೆಗೆ ಕರೆಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಒಂದು ಮುಚ್ಚಳಿಕೆ ಬರೆಸಿಕೊಂಡು ಎಸಿಪಿ ರವೀಶ್ ಅವರು ಕಳಿಸಿಕೊಟ್ಟಿದ್ರು. ಮರುದಿನ ಮತ್ತೆ ಪೊಲೀಸ್ ಠಾಣೆಗೆ ಕರೆಸಿಕೊಂಡು ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಈಗ ಅವರು ಮಾಡಿದ್ದಾರೆ. ಹಾಕಿದಂಥ ಒಂದು ಪೋಸ್ಟು, ನಾನು ಸಜಿತ್ ಶೆಟ್ಟಿ, ನಾನು ನನ್ನ ಫೇಸ್ಬುಕ್ ಪೇಜ್ನಲ್ಲಿ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಮತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇರೋದಿಲ್ಲ. ಆದರೆ ನಾನು ನಿನ್ನೆ ಹಾಕಿದ ಕೇವಲ ರಾಜಕೀಯ ದ್ವೇಷದಿಂದ ಹಾಕಿದಂಥ ಒಂದು ಪೋಸ್ಟು ನನ್ನಿಂದ ತಪ್ಪಾಗಿದೆ. ನಾನು ಇನ್ನು ಮುಂದೆ ಈ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದ ಹೇಳಿಕೆಗಳನ್ನು ಅಥವಾ ಪೋಸ್ಟನ್ನು ಕೊಡುವುದಿಲ್ಲ, ಹಾಕುವುದಿಲ್ಲ ಮತ್ತು ಫೇಸ್ಬುಕ್ನಲ್ಲಿ. ಮತ್ತು ಯಾರು ಕೂಡ ಇಂಥ ಯಾವುದೇ ಆಧಾರವಿಲ್ಲದಂಥ ವಿಷಯಗಳ ಪೋಸ್ಟನ್ನು ಯಾವತ್ತೂ ಹಾಕಬೇಡಿ ಹಾಗೂ ಪ್ರಚೋದನೆಗೆ ಅವಕಾಶ ಕೊಡಬೇಡಿ ಎಂದು. ನಾಯಿ ಕೂಡ ಸತ್ರು ಬಂಧಿಸುವ ನಮ್ಮ ನಾಡಿನಲ್ಲಿ ಮನುಷ್ಯ ಸತ್ರೆ ಬೆಲೆ ಇಲ್ಲ ಅಂತ ಒಂದು ದುರವಸ್ಥೆ ನಮ್ಮ ಜಿಲ್ಲೆಯದು ಅಂತೇಳಿ ಹಾಕಿದ್ದೆ. ಆ ಪೋಸ್ಟನ್ನು ನೋಡಿ ನನ್ನನ್ನು ಸೈಬರ್ ಸೆಲ್ ಠಾಣೆ ACP ಆದಂಥ ರವೀಶ್ ನಾಯಕರು ನನ್ನನ್ನು ಕರೆದ್ರು. ನಿಮ್ಮ ಸ್ಟೇಟ್ಮೆಂಟ್ ಒಂದು ತೆಗೆಲಿಕ್ಕುಂಟು, ನಿಮ್ಮ ಹೇಳಿಕೆ ಸ್ವಲ್ಪ ಅಸಂಬದ್ಧವಾಗಿ ಉಂಟು ಒಂದು ಪೊಲೀಸ್ ಇಲಾಖೆ ಬಗ್ಗೆ. ಅಲ್ಲಿಗೆ ಹೋದಾಗ ರವೀಶ್ ನಾಯಕರವರು ಇಲ್ಲಾಯಿತು ಠಾಣೆಯಲ್ಲಿ. ACP ಪ್ರಕಾಶ್ ಅಂತ ಹೇಳೋರು, ಪೂರ್ತಿ ಹೆಸರು ಗೊತ್ತಿಲ್ಲ. ಇನ್ನೊಬ್ಬರು ನಮ್ಮ ಗ್ರಾಮಾಂತರ ಠಾಣೆಯ ಮಂಜೂರು ಗ್ರಾಮಾಂತರ ಠಾಣೆಯ ಅರುಣ್ ಎಂಬವರು. ಅವರು ನನ್ನ ಬಗ್ಗೆ ಫುಲ್ಲು ಡೀಟೇಲ್ಸ್ ತಗೊಂಡ್ರು. ಮೊದಲು ಫೇಸ್ಬುಕ್ಕಲ್ಲಿ ಆಗ್ತಾ ಇದ್ದೇನೆ ಡೈಲಿ, 51 ದಿವಸ 52 ದಿವಸ ಆಯಿತು, ಅವರನ್ನು ಹಿಡಿದಿದ್ದೀರಾ ಅಂತೇಳಿ. ಅದನ್ನು ಕೇಳಿದ ಪೋಸ್ಟನ್ನು ಇಟ್ಕೊಂಡು ಇವರು ನನ್ನನ್ನು ಅಲ್ಲಿ ಒಂದು ಟಾರ್ಚರ್ ಕೊಟ್ಟ ರೀತಿಯಲ್ಲಿ ನನ್ನನ್ನು ಅಲ್ಲಿ ಒಂದು ಆರೋಪಿಯ ರೀತಿಯಲ್ಲಿ ನನ್ನನ್ನು ಬಿಂಬಿಸಿದ್ದಾರೆ. ಹೋಗಲಿ, ಎಲ್ಲ ಒಂದು ಬೆದರಿಕೆಯನ್ನು ಹಾಕಿ ನನ್ನ ಮೇಲೆ ನೀವು ತಪ್ಪೊಪ್ಪಿಗೆ ವಿಡಿಯೋ ಹಾಕಲೇಬೇಕು, ಇಲ್ಲದಿದ್ದರೆ ನಿನ್ನನ್ನು ಇವತ್ತು ಕಳಿಸುವುದಿಲ್ಲ. ಇದು ನನಗೆ ಸಹಿಸಲಿಕ್ಕೆ ಆಗದಂಥ ಒಂದು ಸಂದರ್ಭದಲ್ಲಿ ಟಾರ್ಚರ್ ರೂಪದಲ್ಲಿ ಹೇಳಿದಾಗ ನನಗೆ ಅದನ್ನು ಯಾವುದನ್ನು ಸಹಿಸಲಿಕ್ಕೆ ಆಗಿದೆ. ನಾನು ಆ ವಿಡಿಯೋವನ್ನು ಬಲವಂತವಾಗಿ ನೀಡಿದ್ದೇನೆ. ನನ್ನ ಮೊಬೈಲಲ್ಲಿ ಅವರು ವಿಡಿಯೋ ಕ್ಯಾಮರಾದಲ್ಲಿ ತೆಗೆದು ಶೂಟ್ ಮಾಡಿ ಅದನ್ನು ಅವರ ಮೊಬೈಲ್ ಕಳಿಸಿ ನನ್ನ ಮೊಬೈಲ್ನಲ್ಲಿ ಅದನ್ನು ನನ್ನ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿ ನನ್ನ ಫೇಸ್ಬುಕ್ಕನ್ನು ಡಿಲೀಟ್ ಮಾಡಿ ಅದರ ಕಂಟೆಂಟನ್ನು ಡಿಲೀಟ್ ಮಾಡಿ ಕೊಟ್ಟು ನನ್ನನ್ನು ಕಳಿಸುವಾಗ ಅವರು ಹೇಳ್ತಾರೆ, ನಾಳೆಯಿಂದ ನೀನು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಕಾಣಿಸಬಾರ್ದು, ಜಾಸ್ತಿ ಎಗರಾಡಿದರೆ ರೌಡಿ ಶೀಟರ್ ಆಗ್ತೇನೆ ನಿನ್ನ ಮೇಲೆ ಅಂತೇಳಿ ಹೇಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸಜಿತ್ ಶೆಟ್ಟಿ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಟಾರ್ಚರ್ ಕೊಟ್ಟಿದ್ದಾರೆ, ಹೆದರಿಸಿದ್ರು ಅನ್ನುವಂತಹ ಒಂದು ಆರೋಪ ಕೂಡ ಮಾಡಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ, ಯಾವಾಗ ಮಂಗಳೂರು ಭಾಗಕ್ಕೆ ಹೊಸ ಕಮಿಷನರ್ ಮತ್ತು SP ನೇಮಕವಾಯಿತು ಆ ಬಳಿಕ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಬಹಳ ನಿಗಾ ವಹಿಸ್ತಾ ಇದ್ದಾರೆ. ಯಾರು ಕೂಡ ಪ್ರಚೋದನಕಾರಿ ಪೋಸ್ಟ್ಗಳನ್ನ ಹಾಕುವಂತದ್ದು ಮತ್ತು ಪ್ರಮುಖವಾಗಿ ತಾವೇ ತನಿಖಾ ಅಧಿಕಾರಿ, ಈಗ ಕೊಲೆಗಳು ನಡೆದಿದೆ, ಸರಣಿ ಕೊಲೆಗಳು ನಡೆದಿದೆ, ಕೊಲೆಗಳಿಗೆ ಒಂದಿಷ್ಟು ಆರೋಪಿಗಳ ಹೆಸರನ್ನ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವಂತದ್ದು, ಇವರನ್ನ ಅರೆಸ್ಟ್ ಮಾಡಿಲ್ಲ, ಅವರನ್ನ ಅರೆಸ್ಟ್ ಮಾಡಿಲ್ಲ, ಇವರು ಅಪರಾಧಿ, ಇವರು ಮಿಸ್ ಆಗಿದ್ದಾರೆ, ಪೊಲೀಸರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಒಂದಿಷ್ಟು ಪೋಸ್ಟ್ ಆಗ್ತಾ ಇದ್ದಂತವರ ವಿರುದ್ಧ ಪೊಲೀಸ್ ಇಲಾಖೆ ಕೂಡ ಸಜಿತ್